ನಮಸ್ತೆ ಕರ್ನಾಟಕ. ಬಿಗ್ಗೆಸ್ಟ್ ಫಂಡ್ ಮ್ಯಾನೇಜರ್ಸ್ನ ನಾನು ಬಾಂಬೆಯಲ್ಲಿ ಮೀಟ್ ಮಾಡಿದವಾಗ ಅವರೊಂದು ಸ್ಪೆಷಲ್ ಸೀಕ್ರೆಟ್ ಹೇಳ್ಕೊಟ್ರು. ಯಾವುದೇ ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ನ ಪಿಕ್ ಮಾಡೋದಕ್ಕೆ ಮುಂಚೆ ಯಾವ್ಯಾವ ಪ್ಯಾರಾಮೀಟರ್ಸ್ನ ನೋಡಬೇಕಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯೋಚನೆ ಮಾಡಿ, ಅವ್ರು ಪಿಕ್ ಮಾಡಿರೋ ಸ್ಟಾಕ್ಸ್ ಹೆಂಗಿದೆ ನೋಡಿ. ಡೆಫಿನೆಟ್ಲಿ ನಿಮ್ಗೆ ನೋಡಿ ಭಯ ಆಗ್ತಾ ಇದೆಯಲ್ಲ. ಎಸ್, ನನಗೂ ಸಹ ಇನಿಷಿಯಲಿ ಆ ಫಂಡ್ ಮ್ಯಾನೇಜರ್ ಹೇಳಿದ್ದು ನೋಡಿ ಭಯ ಆಯಿತು. ಬಟ್ ಆಮೇಲೆ ಕ್ಲೋಸ್ಲಿ ಟ್ರ್ಯಾಕ್ ಮಾಡಿದವಾಗ, ಟ್ರ್ಯಾಕ್ ರೆಕಾರ್ಡ್ ನೋಡಿದವಾಗ ಕಾನ್ಫಿಡೆನ್ಸ್ ಬಂತು. ಎಸ್, ಹ್ಯಾಟ್ಸ್ ಆಫ್ ಹೇಳಬೇಕು ಅಂತಲೂ ಅನಿಸ್ತು. ನೋಡಿ, ಇಲ್ಲಿರೋ ಕಂಪ್ನೀಸ್ ಒಂದ್ಸತಿ ನೋಡಿ ಎಲ್ಲ ಹೆಂಗಿದೆ ನೋಡಿ ಕಂಪ್ನೀಸು. ಆ್ಯಂಡ್ ಇಲ್ಲಿರೋ ಕಂಪ್ನೀಸು ಲಾಸ್ಟ್ 3-4 ಇಯರ್ಸಿಂದ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನೀವು ಕ್ರಾಸ್ ಚೆಕ್ ಮಾಡಿ ಒಂದ್ಸತಿ. ಅವಾಗ ನಿಮಗೆ ಶಾಕ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಕಳೆದ 2 ವರ್ಷಗಳಿಂದ ಮೇಲಕ್ಕೆ ಹೋಗಿಲ್ಲ. ಬಟ್ ಇಲ್ಲಿ ಬರ್ತಾ ಇರೋ ಕಂಪನೀಸ್ ಲಿಸ್ಟ್ ನೋಡಿದ್ರೆ ಈ ಕಂಪನೀಸ್ ಎಲ್ಲ ಲಾಸ್ಟ್ 2 ಇಯರ್ಸಲ್ಲಿ ಡಬಲ್ ಆಗಿದೆ. ಸರ್ಟನ್ ಕಂಪ್ನೀಸ್ ಇನ್ನೂ ಜಾಸ್ತಿ ಹೋಗಿದೆ. ಸೊ ಒಂದ್ಸತಿ ಕುತ್ಕೊಂಡು ಯೋಚನೆ ಮಾಡಿ. ಸೊ ಇಟ್ಸ್ ಅ ಬಿಗ್ಗೆಸ್ಟ್ ಸೀಕ್ರೆಟ್ನ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ವಿಡಿಯೋ ನೋಡಿ, ಈ ಪ್ಯಾರಾಮೀಟರ್ಸ್ಗಳನ್ನ ಮಿಸ್ ಮಾಡದೆ ನೋಟ್ ಮಾಡಿ ನೆಕ್ಸ್ಟ್ ಸ್ಟಾಕ್ ಪಿಕ್ ಮಾಡೋಕ್ಕೆ ಮುಂಚೆ. ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ಸೊ ನಮಸ್ತೆ ಕರ್ನಾಟಕ. ರೀಸೆಂಟ್ಲಿ ನಾನು ಬಾಂಬೆಗೆ ಹೋಗಿದ್ದೆ. ಅಲ್ಲಿ 5,000 ಕೋಟಿ 10,000 ಕೋಟಿ ಫಂಡ್ ಮ್ಯಾನೇಜರ್ಗಳನ್ನ ಮೀಟ್ ಮಾಡಿದೆ. ಆ ಫಂಡ್ ಮ್ಯಾನೇಜರ್ಗಳು ಸರ್ಟೆನ್ ಇನ್ಪುಟ್ಸ್ಗಳನ್ನು, ಕ್ಲೂಗಳನ್ನು ನನಗೆ ಕೊಟ್ಟರು. ಅವರು ಒಂದು ಸ್ಟಾಕ್ನ ಪಿಕ್ ಮಾಡೋದಕ್ಕಿಂತ ಮುಂಚೆ ನಾವೇನು ನೋಡ್ತೀವಿ, ಮಾರ್ಕೆಟ್ ಕ್ಯಾಪ್, PE ರೇಷಿಯೋ, PV ರೇಷಿಯೋ. ಬಟ್ ಈ ಫಂಡ್ ಮ್ಯಾನೇಜರು ಸೇಲ್ಸ್ ಗ್ರೋತ್, ಪ್ರಾಫಿಟ್ ಗ್ರೋತ್, ಪಿಗ್ ರೇಷಿಯೋ ಆ್ಯಂಡ್ ಮಾರ್ಕೆಟ್ ಕ್ಯಾಪು ನೋಡ್ತಾರೆ, ಬಟ್ ನಾಟ್ ಟು ದ ಬಿಗ್ಗರ್ ಎಕ್ಸ್ಟೆಂಟ್. ಫಂಡ್ ಮ್ಯಾನೇಜರ್ ಹೆಸರು, ಫಂಡ್ ಮ್ಯಾನೇಜ್ಮೆಂಟ್ ಕಂಪ್ನಿ ತಿಳ್ಕೊಬೇಕಂದ್ರೆ ಸೊ ನಾವು ಈವೆಂಟ್ಸ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಅಪ್ಕಮಿಂಗಲ್ಲೂ ಮಂಗಳೂರು ಹಾಗೂ ಮೈಸೂರಲ್ಲಿ ದೊಡ್ಡ ದೊಡ್ಡ ಈವೆಂಟ್ ಮಾಡ್ತಾ ಇದ್ದೀವಿ. ಆ ಈವೆಂಟ್ಗೆ ಫಂಡ್ ಮ್ಯಾನೇಜರ್ನೇ ಕರೆಸ್ತೀವಿ. ನೀವು ಡೆಫಿನೆಟ್ಲಿ ಭೇಟಿಯಾಗಿ ಅವ್ರನ್ನ ಮೀಟ್ ಮಾಡಿ. ಸೊ ಮೀಟ್ ಮಾಡೋದ್ರಲ್ಲಿ ಏನು ಕಳ್ಕೊಳ್ಳೋ ತಾನೆ. ಈ ಫಂಡ್ ಮ್ಯಾನೇಜರ್ ನೀವು ಇನ್ವೆಸ್ಟ್ ಮಾಡೋದು, ಫಂಡ್ ಮ್ಯಾನೇಜರ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದು ಸೆಕೆಂಡ್ರಿ. ಸೊ ಜಸ್ಟ್ ಮೀಟ್ ಮಾಡಿ ನಾಲೆಜ್ನ ಗೇನ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಆ ಫಂಡ್ ಮ್ಯಾನೇಜರ್ ಸರ್ಟೆನ್ ಸ್ಟಾಕ್ಸ್ಗಳನ್ನು ಪಿಕ್ ಮಾಡಿದ್ದಾರೆ ಆ್ಯಂಡ್ ಅವರು ಫಂಡಲ್ಲೂ ಸಹ ಆ ಕಂಪನೀಸ್ ಇದ್ದಾವೆ. ಸೊ ಎಕ್ಸಾಂಪಲ್, ಫಂಡ್ ಮ್ಯಾನೇಜರು ಲಾರೆನ್ಸ್ ಲ್ಯಾಬ್ನ ಪಿಕ್ ಮಾಡಿದ್ದಾರೆ. ಏನು ಕ್ರೈಟೀರಿಯಾ? ಸೇಲ್ಸ್ ಗ್ರೋತ್, ಪ್ರಾಫಿಟ್ ಗ್ರೋತ್ ನೋಡ್ಕೊಂಡು, ಜೊತೆಗೆ ಈ ಟ್ರೆಂಡ್, ಪ್ರೆಸೆಂಟ್ ಏನು ಟ್ರೆಂಡ್ ನಡೀತಿದೆಯೋ, ಯಾವ ಸೆಕ್ಟರ್ ಬೂಮಿಂಗಲ್ಲಿದೆಯೋ ಆ ಸ್ಟಾಕ್ನ ನೋಡಿಕೊಂಡು ಇನ್ವೆಸ್ಟ್ ಮಾಡಿದ್ದಾರೆ. ಲಾರೆನ್ಸ್ ಲ್ಯಾಬ್ ನೋಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಆ್ಯಂಡ್ GE ವರ್ನೋವಾ ಅಂತ ಒಂದು ಸ್ಟಾಕ್ ಇದೆ, ವಿಚ್ ಈಸ್ ಅಗೇನ್ ದೇ ಆರ್ ಇನ್ ಟು ಟ್ರಾನ್ಸ್ಮಿಷನ್ ಆ್ಯಂಡ್ ರೆಕ್ಟಿಫೈಯರ್ಸ್ ಆ್ಯಂಡ್ ರಿಲೇಟೆಡ್ ಟು ಡೇಟಾ ಸೆಂಟರ್ಸ್ನ ಬಿಲ್ಡ್ ಮಾಡೋವಂಥ ಕಂಪ್ನಿ GE ವರ್ನೋವಾ. ಸೊ GE ವರ್ನೋವಾನು ಸಹ ಇದು ಜಸ್ಟ್ ಅಬ್ಸರ್ವ್ ಮಾಡಿ, GE ವರ್ನೋವಾ T&D ಇಂಡಿಯಾ ಲಿಮಿಟೆಡ್, ಇದು ಸಹ ಅದೇ ಫಂಡ್ ಮ್ಯಾನೇಜರ್ ಪಿಕ್ ಮಾಡಿರೋಂಥ ಕಂಪನಿ. ಜೊತೆಗೆ ಸೊ ತಂಗಮಲಿ ಜ್ಯುವೆಲರಿ ಸಹ ಅದೇ ಫಂಡ್ ಮ್ಯಾನೇಜರ್ ಪಿಕ್ ಮಾಡಿದ್ದಾರೆ. ಯೋಚನೆ ಮಾಡಿ, ಅವ್ರು ಪಿಕ್ ಮಾಡಿರೋ ಸ್ಟಾಕ್ಸ್ ಹೆಂಗಿದೆ ನೋಡಿ. ಡೆಫಿನೆಟ್ಲಿ ನಿಮ್ಗೆ ನೋಡಿ ಭಯ ಆಗ್ತಾ ಇದೆಯಲ್ಲ. ಎಸ್, ನನಗೂ ಸಹ ಇನಿಷಿಯಲಿ ಆ ಫಂಡ್ ಮ್ಯಾನೇಜರ್ ಹೇಳಿದ್ದು ನೋಡಿ ಭಯ ಆಯಿತು. ಬಟ್ ಆಮೇಲೆ ಕ್ಲೋಸ್ಲಿ ಟ್ರ್ಯಾಕ್ ಮಾಡಿದವಾಗ, ಟ್ರ್ಯಾಕ್ ರೆಕಾರ್ಡ್ ನೋಡಿದವಾಗ ಕಾನ್ಫಿಡೆನ್ಸ್ ಬಂತು. ಎಸ್, ಹ್ಯಾಟ್ಸ್ ಆಫ್ ಹೇಳಬೇಕು ಅಂತಲೂ ಅನಿಸ್ತು. ಸೊ ಫಂಡ್ ಮ್ಯಾನೇಜರ್ ಯಾವ ರೀತಿ ಸ್ಟಾಕ್ಸ್ಗಳನ್ನು ಸ್ಕ್ರೀನ್ ಮಾಡ್ತಾರೆ, ಕ್ರೈಟೀರಿಯಾಸ್ ಏನು, ಪ್ರತಿಯೊಂದನ್ನು ನಾನು ಹೇಳ್ಕೊಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಸೊ ನೀವು ಸಹ ಈ ವಿಡಿಯೋ ನೋಡಿ, ಈ ಪ್ಯಾರಾಮೀಟರ್ಸ್ನ ನೋಡಿ ಸ್ಟಾಕ್ ಪಿಕ್ ಮಾಡಿ ದುಡ್ಡು ಮಾಡಿದ್ರೆ TD ಅಕಾಡೆಮಿನ ನೆನೆಸ್ಕೊಳ್ಳಿ. TD ಅಕಾಡೆಮಿ ಗ್ರೋತ್ಗೆ ಸಹಾಯ ಮಾಡಿ. ನೆಕ್ಸ್ಟ್ ನಮ್ಮ ಬ್ರ್ಯಾಂಚ್ ಬೆಳಗಾಂ ಹಾಗೂ ಕೆಂಗೇರಿ ಹಾಗೂ ಹೊಸಪೇಟೆಯಲ್ಲಿ ಬ್ರ್ಯಾಂಚ್ ಬರೋದಕ್ಕೂ ಸಹ ಯಾರಿಗಾರು ಕೆಲಸ ಬೇಕಿದ್ರೆ ನಮ್ಮಲ್ಲಿ ವೇಕೆನ್ಸಿಗಳಿದ್ದಾವೆ. ದಯಮಾಡಿ ಕರೆ ಮಾಡಿ, ನಮ್ಮ ತಂಡಕ್ಕೆ ನೀವು ಸೇರ್ಕೋಬೋದು. ಎಸ್, ಫಸ್ಟು ಏನೇನು ನೋಡ್ತಾರೆ ಒಬ್ಬ ಫಂಡ್ ಮ್ಯಾನೇಜರ್ ಅಂದರೆ, ಫಸ್ಟು ಅವರು ನೋಡೋದೆ ಏನೂ ನೋಡಲ್ಲ. ಫಸ್ಟು ಒಂದು ಸೇಲ್ಸ್ ಗ್ರೋತ್ ಶುಡ್ ಬಿ ಗ್ರೇಟರ್ ದೆನ್ 20%. ಇದೇ ಅವರ ಫಸ್ಟ್ ಕ್ರೈಟೀರಿಯಾ. ಯೋಚನೆ ಮಾಡಿ, ಸೇಲ್ಸ್ ಗ್ರೋತ್ ಚೆನ್ನಾಗಿದ್ರೆ ತಾನೇ ಕಂಪ್ನಿ ಗ್ರೋತ್ ಚೆನ್ನಾಗಿರುತ್ತೆ.
ಸೊ ಸೇಲ್ಸ್ ಗ್ರೋತ್ ಚೆನ್ನಾಗಿದ್ರೆ ಏನು ಚೆನ್ನಾಗಿರುತ್ತೆ, ಪ್ರಾಫಿಟ್ಟು ಚೆನ್ನಾಗಿರುತ್ತೆ. ಕರೆಕ್ಟಾ? ಸೇಲ್ಸ್ ಚೆನ್ನಾಗಿದ್ದು ಪ್ರಾಫಿಟ್ ಚೆನ್ನಾಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೇಲ್ಸ್ ಚೆನ್ನಾಗಿದೆ, ಪ್ರಾಫಿಟ್ ಚೆನ್ನಾಗಿಲ್ಲ ಅಂದರೆ ಸೇಲ್ಸ್ ಮಾಡ್ತಾ ಇದ್ದಾರೆ ಬಟ್ ಒಂದು ಪ್ರಾಡಕ್ಟ್ ಆಗಲಿ ಇಲ್ಲ ಸರ್ವಿಸ್ನ ತುಂಬ ಚೀಪರ್ ರೇಟಿಗೆ ಕೊಡ್ತಾ ಇದ್ದಾರೆ. ಪ್ರಾಫಿಟ್ ಗ್ರೋತ್ ಬರ್ತಾ ಇಲ್ಲ ಅಂದರೆ ಇಲ್ಲಿ ಏನೋ ಒಂದು ಫೇಕ್ ಸೇಲ್ಸ್ ನಡೀತಾ ಇರ್ಬೋದು ಅಂತಲೂ ಅರ್ಥ ಮಾಡ್ಕೊಳ್ಳಿ. ಸೊ ಸೇಲ್ಸ್ ಗ್ರೋತು ಇರಬೇಕು, ಪ್ರಾಫಿಟ್ ಗ್ರೋತು ಇರಬೇಕು. ಅದಕ್ಕೆ ಫಂಡ್ ಮ್ಯಾನೇಜರ್ ಒತ್ತಿ ಹೇಳಿದ್ದಾರೆ, ಐ ವಿಲ್ ಸಿ ಸೇಲ್ಸ್ ಗ್ರೋತ್, ಐ ವಿಲ್ ಸಿ ಪ್ರಾಫಿಟ್ ಗ್ರೋತ್. ಪ್ರಾಫಿಟ್ ಗ್ರೋತ್ ಎಷ್ಟಿರಬೇಕು ನೋಡೋಣ. ಸೊ ಫಂಡ್ ಮ್ಯಾನೇಜರ್ ಏನು ಹೇಳಿದ್ದಾರೆ ಅಂದರೆ ಪ್ರಾಫಿಟ್ ಗ್ರೋತು ನಾನು 40 ಆ್ಯಂಡ್ ಅಬೋವ್ ಇರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಮಾರ್ಕೆಟ್ ಕ್ಯಾಪ್ ಶುಡ್ ಬಿ ಗ್ರೇಟರ್ ದೆನ್ ಒಂದು 8,000 crores ಅಂತ ಹೇಳಿದ್ದಾರೆ. ಇದು ಅವರ ಮೇನ್ ಪ್ಯಾರಾಮೀಟರ್ಸ್. ಜೊತೆಗೆ ಪೆಗ್ ರೇಷಿಯೋ ಶುಡ್ ಬಿ ಲೆಸ್ ದೆನ್ 1. ಸೊ ಇಷ್ಟು ಕ್ರೈಟೀರಿಯಾಸ್ ಹಾಕಿ ನಾನು ಸ್ಕ್ರಾಲ್ ಮಾಡಿ ನಾನು ಸ್ಕ್ಯಾನ್ ಮಾಡಿದ್ರೆ ನನಗೆ ಸಿಗ್ತಾ ಇದೆ. ಸೊ ವಾರಿ, MCX, BSE, HBL. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಸ್ಟಾಕ್ಸ್ ಎಲ್ಲ, ಈ ಎಲ್ಲ ಸ್ಟಾಕ್ಸ್ಗಳೂ ಮಲ್ಟಿ ಬ್ಯಾಗರ್ ಆಗೋ ಚಾನ್ಸಸ್ ಇದೆ ಅಂತ ಅವ್ರು ಹೇಳ್ತಾರೆ. ಅಗೇನ್ ಸೊ ಇದರಲ್ಲಿ ಇರೋ ಎಲ್ಲ ಸ್ಟಾಕ್ಸು ಆಗುತ್ತಾ? ಡೆಫಿನೆಟ್ಲಿ ಆಗಲ್ಲ. ನಿಮಗೂ ಗೊತ್ತಿದೆ, ಇಲ್ಲಿರೋ ಎಲ್ಲ ಸ್ಟಾಕ್ಸು ಮಲ್ಟಿ ಬ್ಯಾಗರ್ ಆಗಲ್ಲ. ಇದರಲ್ಲಿ ನಾವು ಏನು ಮಾಡಬೇಕು, ಹ್ಯಾಂಡ್ ಪಿಕ್ ಮಾಡಬೇಕು. ಸೊ ನಿಮಗೆ ಜಸ್ಟ್ ಒಂದು ಡೋರ್ ಓಪನ್ ಆಯಿತು, ಸಿಕ್ಕಾಪಟ್ಟೆ ಫ್ರೂಟ್ಸ್ ಇದೆ. ಯಾವ ಫ್ರೂಟ್ಸು ಅಂತ ನೀವು ಹ್ಯಾಂಡ್ ಪಿಕ್ ಮಾಡಿ ಯಾವ್ದು ಚೆನ್ನಾಗಿಲ್ಲ ಅನ್ನೋದಕ್ಕೆ. ಎಕ್ಸ್ಪೀರಿಯನ್ಸ್ ಆಲ್ಸೋ ಮ್ಯಾಟರ್ಸ್. ಜೊತೆಗೆ ಇಲ್ಲಿ ಕಂಪನಿ ಏನು ಮಾಡುತ್ತೆ ಅಂತ ಕುತ್ಕೊಂಡು ನಾವು ಸ್ಟಡಿ ಮಾಡಬೇಕು. ನನಗೆ ಎಷ್ಟು ಕಂಪನಿ ಲಿಸ್ಟ್ ಬಂದಿದೆ ಅಂದರೆ ರಫ್ಲಿ 60 ಕಂಪನಿದು ಲಿಸ್ಟ್ ಬಂದಿದೆ. ಈ 60 ಕಂಪನಿ ಲಿಸ್ಟಲ್ಲಿ ನಾನು ಬೇಸ್ಡ್ ಆನ್ ಮಾರ್ಕೆಟ್ ಕ್ಯಾಪ್ ಫಿಲ್ಟರ್ ಮಾಡಬೇಕು. ಜೊತೆಗೆ PE ರೇಷಿಯೋ, PB ರೇಷಿಯೋ. ಸೊ PE ರೇಷಿಯೋಗಿಂತ ನನಗೆ ಮೇನ್ಲಿ ದೆರ್ ಆರ್ ಸರ್ಟನ್ ಪ್ಯಾರಾಮೀಟರ್ಸ್ ಲೈಕ್ ಪ್ರಮೋಟರ್ ಹೋಲ್ಡಿಂಗ್, FII, DII ಹೋಲ್ಡಿಂಗ್. ಇದನ್ನೆಲ್ಲ ನಾನು ಸ್ಕ್ರಾಲ್ ಮಾಡಿ ROC, ROE ಚೆಕ್ ಮಾಡಿಕೊಂಡು, ಬರೀ ಸೇಲ್ಸ್ ಗ್ರೋತು ಪ್ರಾಫಿಟ್ ಗ್ರೋತ್ ಅಲ್ಲ, ಬಟ್ ಇದು ಮೇಜರ್ ಕ್ರೈಟೀರಿಯಾ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ ಏನಂದರೆ ಯಾವ ಕಂಪ್ನಿ ಸೇಲ್ಸ್ ಗ್ರೋತು ಪ್ರಾಫಿಟ್ ಗ್ರೋತು ಮೈನಸಲ್ಲಿದೆ, ಇಲ್ಲ ಪ್ರಾಫಿಟ್ ಗ್ರೋತು ಇಲ್ಲ, ಸೇಲ್ಸ್ ಗ್ರೋತು ಇಲ್ಲ, ಆ ಕಂಪ್ನಿದು ಒಂದ್ಸತಿ ಚಾರ್ಟ್ ಓಪನ್ ಮಾಡಿ ಚೆಕ್ ಮಾಡಿ, ಒಂದು 3 years ಚೆಕ್ ಮಾಡಿ. ಆ ಕಂಪ್ನಿ ಏನಕ್ಕೆ ಶೇರ್ ಮೇಲಕ್ಕೆ ಹೋಗ್ತಾಯಿಲ್ಲ ಒಂದ್ಸತಿ ಚೆಕ್ ಮಾಡಿ. HULದಾಗಲಿ, ಏಷ್ಯನ್ ಪೇಂಟ್ದಾಗಲಿ ಚೆಕ್ ಮಾಡಿ ಒಂದ್ಸತಿ. ಸೇಲ್ಸ್ ಗ್ರೋತು ಇಲ್ಲ, ಪ್ರಾಫಿಟ್ ಗ್ರೋತು ಇಲ್ಲ ಅಂದರೆ ಶೇರ್ ಏನಾಗುತ್ತೆ, ಹೋಗಲ್ಲ. ಯಾವ ಕಂಪ್ನಿ ಸೇಲ್ಸ್ ಗ್ರೋತ್ ಪ್ರಾಫಿಟ್ ಗ್ರೋತ್ ತುಂಬ ಚೆನ್ನಾಗಿದೆಯೋ ಆ ಕಂಪನಿ ಮೇಲಕ್ಕೆ ಹೋಗ್ತಾನೆ ಇರುತ್ತೆ. ಆ್ಯಂಡ್ ಅದು ಇದು ಟ್ರಂಪ್ ಇದು ಮಾಡ್ದ, ಟ್ರಂಪ್ ಅದು ಮಾಡ್ದ, ವಾರ್ ಮಾಡ್ದ, ವಾಟ್ ಎವರ್ ಕ್ರೂಡ್ ಆಯಿಲ್ ಕಂಟ್ರೋಲ್ ಮಾಡ್ದ, ಏನೇ ಆದರೂ ಸಹ ಈ ಕಂಪನಿಗಳು ಆ ಟೈಮಲ್ಲಿ ರಿಯಾಕ್ಷನ್ ಮಾಡಿ ಬೀಳುತ್ತೆ. ಎಷ್ಟು ಬೀಳುತ್ತೆ? ಬೇರೆ ಕಂಪ್ನಿಗಳಿಗಿಂತ ಕಡಿಮೆನೇ ಬೀಳುತ್ತೆ. ಬೇರೆ ಕಂಪ್ನಿಗಳು 10-15% ಬಿದ್ದರೆ ಇದು ಬರೀ 5-6% ಬೀಳುತ್ತೆ. ಆ್ಯಂಡ್ ಆ ವಾರೆಲ್ಲ ಮುಗಿದು ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಿದ ತಕ್ಷಣ ಅತಿ ವೇಗವಾಗಿ ಮೇಲಕ್ಕೆ ಜಿಗಿಯೋ ಕಂಪನಿಗಳೇ ಈ ಸೇಲ್ಸ್ ಗ್ರೋತ್ ಆ್ಯಂಡ್ ಪ್ರಾಫಿಟ್ ಗ್ರೋತ್ ಇರೋ ಕಂಪನೀಸು. ಈ ಸೇಲ್ಸ್ ಗ್ರೋತ್ ಪ್ರಾಫಿಟ್ ಗ್ರೋತನ್ನು ನೀವು ನೋಡದೆ ದಯಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಸೇಫಾಗಿ ಮಾಡಿ. ನೋಡಿ ಇಲ್ಲಿರೋ ಕಂಪ್ನೀಸ್ ಒಂದು ಸತಿ ನೋಡಿ ಎಲ್ಲ ಹೆಂಗಿದೆ ನೋಡಿ ಕಂಪ್ನೀಸು. ಆ್ಯಂಡ್ ಇಲ್ಲಿರೋ ಕಂಪ್ನೀಸು ಲಾಸ್ಟ್ 3-4 ಇಯರ್ಸಿಂದ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನೀವು ಕ್ರಾಸ್ ಚೆಕ್ ಮಾಡಿ ಒಂದು ಸತಿ. ಅವಾಗ ನಿಮಗೆ ಶಾಕ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಕಳೆದ 2 ವರ್ಷಗಳಿಂದ ಮೇಲಕ್ಕೆ ಹೋಗಿಲ್ಲ, ಬಟ್ ಇಲ್ಲಿ ಬರ್ತಾ ಇರೋ ಕಂಪನೀಸ್ ಲಿಸ್ಟ್ ನೋಡಿದ್ರೆ ಈ ಕಂಪನೀಸ್ ಎಲ್ಲ ಲಾಸ್ಟ್ 2 ಇಯರ್ಸಲ್ಲಿ ಡಬಲ್ ಆಗಿದೆ. ಸರ್ಟನ್ ಕಂಪ್ನೀಸ್ ಇನ್ನೂ ಜಾಸ್ತಿ ಹೋಗಿದೆ. ಸೊ ಒಂದು ಸತಿ ಕುತ್ಕೊಂಡು ಯೋಚನೆ ಮಾಡಿ. ಸೊ ಇದಿಷ್ಟು ಸಣ್ಣ ಮಾಹಿತಿ, ಫಂಡ್ ಮ್ಯಾನೇಜರ್ ಯಾವ ರೀತಿ ಫಂಡ್ ಮ್ಯಾನೇಜ್ ಮಾಡ್ತಾರಂತ. ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕಾದ್ರೆ ನೀವು ಡೆಫಿನೆಟ್ಲಿ ನಮ್ಮನ್ನು ಬನ್ನಿ. 10 ಬ್ರಾಂಚ್ ಇದೆ. ಫೇಸ್ ಟು ಫೇಸ್ ಕುತ್ಕೊಂಡು ಪಾಠ ಕಲೀರಿ, ಇನ್ನೂ ಡೀಪಾಗಿ ಅನಲೈಸ್ ಮಾಡಿ. ಸೊ ಡೆಫಿನೆಟ್ಲಿ ನೀವು ಸಹ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ನ ಪಿಕ್ ಮಾಡ್ತೀರಾ. ಸೊ ಅಗೇನ್ ಇಲ್ಲಿ ನಾನು ತೋರಿಸಿರೋ ಸ್ಟಾಕ್ಸನ್ನು ಸಹ ಯಾರೂ ಕಾಪಿ ಮಾಡಬೇಡಿ. ಇದು ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ಆ್ಯಂಡ್ ನಾನು ಹೇಳ್ತಿರೋ ಟೆಕ್ನಿಕ್ಕು ಸಹ ಕಾಪಿ ಮಾಡಿ ಸ್ಟಾಕ್ಸ್ಗಳನ್ನು ಪಿಕ್ ಮಾಡೋಕ್ಕೆ ಹೋಗಬೇಡಿ. ನಾನೇ ಹೇಳ್ತಾ ಇದ್ದೀನಿ, ಪ್ರಾಫಿಟ್ ಆದರೆ ಯಾರೂ ಬಂದು ಇಲ್ಲಿ ಯಾರೂ ಒಪ್ಕೊಳ್ಳಲ್ಲ. ಲಾಸ್ ಆದರೆ ಮಾತ್ರ ಎಲ್ಲರೂ ಬಂದು ಎಸ್ ಲಾಸ್ ಆಯಿತು ಅಂತ ಹೇಳ್ತೀರಾ. ಸೊ ಲರ್ನಿಂಗಲ್ಲಿ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಲರ್ನಿಂಗಲ್ಲಿ ಏರುಪೇರು ಇದ್ದೇ ಇರುತ್ತೆ. ಇಟ್ಸ್ ಪ್ಯೂರ್ಲಿ ನಾನು ಹೇಳ್ಕೊಟ್ಟಿರೋ ಟೆಕ್ನಿಕ್ ಸಹ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ಇದರಲ್ಲಿ 8,000 ಕೋಟಿ ಹಾಕಬೇಕಾ, 16,000 ಕೋಟಿ ಹಾಕಬೇಕಾ, ಸೇಲ್ಸ್ ಗ್ರೋತ್ ಎಷ್ಟು ಹಾಕಬೇಕು, 20ನೇ ಹಾಕಬೇಕಾ ಇಲ್ಲ 15 ಹಾಕಬೇಕಾ, 40 ಹಾಕಬೇಕಾ 30 ಹಾಕಬೇಕಾ, ಇದನ್ನೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾನ ಜನ್ರೇಟ್ ಮಾಡಬೇಕೆ ಹೊರತು ಸುಮ್ಮನೆ ನಾನು ಬಂದು ಯೂಟ್ಯೂಬಲ್ಲಿ ಹೇಳಿದೆ ನೀವು ಅದನ್ನು ಹಾಕ್ಬಿಟ್ಟು ಬ್ಲೈಂಡಾಗಿ ಯಾರೋ ಸ್ಟಾಕ್ ಪಿಕ್ ಮಾಡೋಕ್ಕೆ ಹೋಗಬೇಡಿ. ಇದೊಂದು ಜಸ್ಟ್ ಲರ್ನಿಂಗ್ ಪ್ರೋಸೆಸ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾವ ರೀತಿ ಲರ್ನ್ ಮಾಡಬೇಕು, ಸ್ಟಾಕ್ ಪಿಕ್ ಮಾಡೋಕ್ಕೆ ಮುಂಚೆ ಏನೇನು ಕ್ರೈಟೀರಿಯಾ ನೋಡಬೇಕು ಅಂತ ನನ್ನ ಒಂದು ಸಣ್ಣ ಮಾಹಿತಿ ಇಟ್ಕೊಂಡು
ಹೋಪ್ ನಿಮಗೆ ಈ ವಿಡಿಯೋದಿಂದ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಕರ್ನಾಟಕದ 10 ಬ್ರಾಂಚ್ಗಳಲ್ಲೂ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇರುತ್ತೆ. ಸೊ ಪ್ರತಿ ತಿಂಗಳ 4ನೇ ಶನಿವಾರ 11 ಗಂಟೆಯಿಂದ 2 ಗಂಟೆಗೆ ಫ್ರೀ ಪರ್ಸ್ನಲ್ ಫಿನಾನ್ಸ್ ಕ್ಲಾಸಸ್ ಇರುತ್ತೆ. ಅದನ್ನು ಸಹ ಅಟೆಂಡ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 ರುಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 ಡೇಸ್ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.